ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ನೀರಾವರಿ ಕಲ್ಪಿಸುವ ವಿಚಾರದಲ್ಲಿ ಎಲ್ಲಾ ಸರ್ಕಾರಗಳು ಪದೇ ಪದೇ ಮೊಂಡುಕೈ ತೋರುತ್ತಲೇ ಬರ್ತಿವೆ. ಇನ್ನು ಪ್ರಸ್ತುತ ತಾತ್ಕಾಲಿಕವಾಗಿ ನೀಡಿರುವ ಎಚ್ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಯೋಜನೆಯ ಸಂಸ್ಕರಿಸಿದ ತ್ಯಾಜ್ಯ ನೀರು ಅಪಾಯಕಾರಿ ಎಂದು ಪದೇ ಪದೇ ಹೇಳ್ತಿದ್ರು. ಅದನ್ನು ಮೂರನೇ ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳಿಗೆ ಹರಿಸುವ ಬಗ್ಗೆ ಪ್ರಸ್ತುತ ರಾಜ್ಯ ಸರ್ಕಾರ ನಿರಾಕರಿಸುತ್ತಿದೆ. ಇದರಿಂದಾಗಿ ಜಿಲ್ಲೆಯ ಜನರ ಆರೋಗ್ಯ ಹಾಳಾಗುವ ಜೊತೆಗೆ ನೀರಾವರಿ ಯೋಜನೆಗಳು ಅನುಷ್ಠಾನವಾಗುತ್ತಿಲ್ಲ ಎಂದು ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಎತ್ತಿನಹೊಳೆ ಯೋಜನೆಯಿಂದ ನೀರು ನೀಡೋದಾಗಿ ಹೇಳಿ 8,000 ಕೋಟಿ ಇದ್ದ ಯೋಜನೆಯನ್ನ 35,000 ಕೋಟಿಯವರೆಗೂ ವಿಸ್ತರಣೆ ಮಾಡಲಾಗಿದೆ. 2 ವರ್ಷದಲ್ಲಿ ನೀರು ನೀಡೋದಾಗಿ ಹೇಳಿ 15 ವರ್ಷಗಳೇ ಕಳೆದಿವೆ. ಆದರೂ ಈವರೆಗೆ ಒಬ್ಬ ವ್ಯಕ್ತಿಗೆ ನೀರು ನೀಡಲು ಈ ಸರ್ಕಾರಗಳಿಗೆ ಸಾಧ್ಯವಾಗಿಲ್ಲ. ಹಾಗಿದ್ದರೂ ಈಗಲೂ 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ನೀಡೋದಾಗಿ ಹೇಳುವ ಮೂಲಕ ಉಭಯ ಜಿಲ್ಲೆಗಳ ಜನತೆಯನ್ನ ಮರಳು ಮಾಡುತ್ತಿದ್ದಾರೆ ಎಂದು ಆಂಜನೇಯ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಸ್ತುತ ಬೆಳಗಾವಿ ಅಧಿವೇಶನ ನಡೆಯುತ್ತಿದೆ. ಈ ವೇಳೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ಅವರು ಸದನದಲ್ಲಿಯೇ 2 ಹಂತದಲ್ಲಿ ಶುದ್ಧೀಕರಿಸಿ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ತಮ್ಮ ಕ್ಷೇತ್ರಕ್ಕೆ ಬೇಡವೇ ಬೇಡ ಎಂದು ಹೇಳುವ ಮೂಲಕ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಅದೇ ರೀತಿಯಲ್ಲಿ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಸಚಿವ ಸಂಪುಟ ಸಭೆಯಲ್ಲಿಯೇ ತಮ್ಮ ಕ್ಷೇತ್ರಕ್ಕೆ 2 ಹಂತದಲ್ಲಿ ಶುದ್ಧೀಕರಿಸಿದ ತ್ಯಾಜ್ಯ ನೀರು ಬೇಡ ಎಂದು ದಾಖಲಿಸಿದ್ದಾರೆ. ಇವರಿಬ್ಬರು ಧೀಮಂತ ನಾಯಕರನ್ನ ಹೊರತುಪಡಿಸಿದರೆ 3 ಜಿಲ್ಲೆಗಳಲ್ಲಿ ಮತ್ತೊಬ್ಬ ನಾಯಕ 3ನೇ ಹಂತದ ಶುದ್ಧೀಕರಣಕ್ಕೆ ಕೇಳದೆ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. 2 ಹಂತದಲ್ಲಿ ಶುದ್ಧೀಕರಿಸಿದ ತ್ಯಾಜ್ಯ ನೀರಿನಿಂದ ಜನರ ಕಿಡ್ನಿ, ಲಿವರ್ ಸೇರಿದಂತೆ ಇತರೆ ಅಂಗಾಂಗಗಳು ವಿಫಲವಾಗುವ ಆತಂಕವಿದೆ. ಅಲ್ಲದೆ ಅನೇಕ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಆತಂಕವಿದೆ. ಈ ಬಗ್ಗೆ ತಜ್ಞರೇ ಅಪಾಯ ಎಂದು ಹೇಳುತ್ತಿದ್ರು. ಮುಖ್ಯಮಂತ್ರಿಗಳು ಮಾತ್ರ ಜನರು ಹೇಳಿದರೆ 3ನೇ ಹಂತದ ಶುದ್ಧೀಕರಣ ಮಾಡುವುದಾಗಿ ಹೇಳುತ್ತಿದ್ದಾರೆ. ಜನರು ಕೇಳುವುದು ಯಾವಾಗ? ಸತ್ತ ಮೇಲ. ತ್ಯಾಜ್ಯ ನೀರು ನಿಧಾನ ವಿಷವಾಗಿದ್ದು ಇದು ಜನರನ್ನ ಹಂತ ಹಂತವಾಗಿ ನಾಶ ಮಾಡಲಿದೆ. ಇಂತಹ ಅಪಾಯಕಾರಿ ನೀರು 3ನೇ ಹಂತದ ಶುದ್ಧೀಕರಣದ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡದ ಜನಪ್ರತಿನಿಧಿಗಳ ಕ್ರಮ ಖಂಡನೀಯ ಎಂದರು. ಜನರೆಲ್ಲರಿ ಸ್ವಾಮಿ ಕೇಳೋದು ವೈಜ್ಞಾನಿಕ ಸಂಸ್ಥೆಗಳು ಹೇಳ್ದಂಗೆ ಕೇಳಬೇಕು. ಜನರು ಯಾವಾಗ ತಾವು ಸತ್ತೋದ ಮೇಲೆ ಜನಕ್ಕೆ ಗೊತ್ತಾಗೋದು ಅಯ್ಯೋ ಇದರಿಂದ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಇದು ಸ್ಲೋ ಪಾಯ್ಸನ್. ಅದು ನಿಧಾನವಾಗಿ ನಮ್ಮ ದೇಹಕ್ಕೆ ಹೋಗಿ, ನಮ್ಮ ಕಿಡ್ನಿ ಹೋಗಿ, ನಮ್ಮ ಲಿವರ್ ಹೋಗಿ, ನಮ್ಮ ಹಾರ್ಟ್ ಹೋಗಿ, ನಮ್ಮ ಬ್ರೈನ್ ಹೋಗಿ, ನಮ್ಮ ಮನೆಗಳಲ್ಲಿ ಮಕ್ಕಳಾಗದೆ ಆದಮೇಲೆ ಜನಕ್ಕೆ ಗೊತ್ತಾಗೋದು. ನಿಮ್ಮ ಕೆಲಸ. ಇವತ್ತು ಇದು CPHU ಗೈಡ್ಲೈನ್ ಏನು ಹೇಳ್ತಾ ಇದೆ ನಿಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ? ಅಥವಾ IASC ಎನ್ವಿರಾನ್ಮೆಂಟ್ ವಿಭಾಗ TV ರಾಮಚಂದ್ರ ಸಂಶೋಧನೆ ಮಾಡಿ ಏನು ಹೇಳಿದ್ರು ಅದು ಗೊತ್ತಿಲ್ವಾ ನಿಮಗೆ? ನೋಡಿ, ಇವತ್ತು ಇಂಥ ಬೆಳವಣಿಗೆಗಳ ಮಧ್ಯನೂ ಇವತ್ತು ದೊಡ್ಡಬಳ್ಳಾಪುರದ ಶಾಸಕ ಧೀರಜ್ ಮುನಿರಾಜು ತನ್ನ ಕ್ಷೇತ್ರದ ಉದ್ದಕ್ಕೂ ಜನರುಗಳಿಗೆ ಎಚ್ಚರಿಕೆ ಕೊಟ್ಟು ಅನೇಕ ಗ್ರಾಮ ಪಂಚಾಯತಿಗಳಿಂದ ರೆಸಲ್ಯೂಷನ್ ಮಾಡಿಸಿ ಸರ್ಕಾರ ಕೊಟ್ಟು ಕಳೆದ ಅಧಿವೇಶನದಲ್ಲಿ ನನ್ನ ಮತಕ್ಷೇತ್ರಕ್ಕೆ 2 ಹಂತದ ಶುದ್ಧೀಕರಣದ ನೀರು ಬೇಡ, ನನಗೆ ಮಾಡಿದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಿ ನೀರು ಕೊಡಿ ಅನ್ನುವಂಥ ಮಾತನ್ನು ಹೇಳಿ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಮಾಡಿಸ್ಕೊಂಡ್ರು. ಅದಲ್ವೇ ಒಬ್ಬ ಜನಪ್ರತಿನಿಧಿ ಮಾಡಬೇಕಾಗಿರೋ ಕೆಲಸ? ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.